ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತಂದರೆ, ತುಂಬ ಜನ ಹೆಣ್ಮಕ್ಳು ಫೇಸ್ ಮಾಡ್ತಾ ಇರೋ ಮೇಯ್ನ್ ಪ್ರಾಬ್ಲಮ್ ಅಂದರು ಏರ್ ಫಾಲ್. ಸೊ ಏರ್ ಫಾಲ್ಗೆ ಏನು ರೆಮಿಡಿ ಮತ್ತು ಮನೆ ಮದ್ದನ್ನು ಉಪಯೋಗಿಸ್ಕೊಂಡು ಹೆಂಗೆ ನೀವು ಕೂದಲು ಉದುರೋದನ್ನು ಕಂಟ್ರೋಲ್ ಮಾಡ್ಬೋದು, ಮತ್ತು ಈಸಿ ವೇ ಫ್ರೆಂಡ್ಸ್, ಯಾವ್ದು ಜಾಸ್ತಿ ಖರ್ಚಿಲ್ಲ, ಸಿಂಪಲ್ ಖರ್ಚು ಮತ್ತು ಸಿಂಪಲ್ ರೆಮಿಡಿನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೂ ಇದರಿಂದ ತುಂಬಾ ಉಪಯೋಗ ಆಗುತ್ತೆ. ಮತ್ತು ಏರ್ ಫಾಲ್ ಒಂದೇ ಅಲ್ಲ, ಇದರಿಂದ ತುಂಬಾ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ಇವತ್ತಿನ ನಮ್ಮ ಮನೆ ಮದ್ದು ಬಂದು ಬೆಟ್ಟದ ನೆಲ್ಲಿಕಾಯಿ ನಿಮಗೆ ತುಂಬ ಫ್ರೆಶ್ ಆಗಿರೋದು ತೊಗೋಬೇಕು. ಈ ಒಂದು ರೆಮಿಡಿನ ಮಾಡಬೇಕು ಅಂತಂದರೆ ಇದ್ರ ಮೇಲೆ ಕಪ್ಪೆಲ್ಲ ಆಗಿದ್ರೆ ಇದಕ್ಕೆ ಚೆನ್ನಾಗಿ ಬರೋದಿಲ್ಲ. ಸೊ ನಾನಿವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡಿಕೊಂಡು ಹೇಗೆ ನೀವು ಏರ್ ಫಾಲ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ ಆಲ್ಮೋಸ್ಟ್ ಒಂದು 3/4 kg ಇದೆ ಬೆಟ್ಟದ ನೆಲ್ಲಿಕಾಯಿದು. ನಮಗೆ 3/4 kg ಅವಶ್ಯಕತೆ ಇಲ್ಲ. ಫಸ್ಟು ಬೆಟ್ಟದ ನೆಲ್ಲಿಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಮಾರ್ಕೆಟಿಗೆ ಎಲ್ಲ ಕಡೆ ಸಿಗುತ್ತೆ ಫ್ರೆಂಡ್ಸ್. ಇವಾಗೇನು ಬೆಟ್ಟದ ನೆಲ್ಲಿಕಾಯಿ ಆಲ್ಮೋಸ್ಟ್ ಎಲ್ಲ ತರಕಾರಿ ಮಾರ್ಕೆಟಲ್ಲಿ ಇರುತ್ತೆ. ಮತ್ತು ಚಿಕ್ಕ ಶಾಪಲ್ಲೂ, ಅಂದರೆ ತರಕಾರಿ ಶಾಪಲ್ಲೂ ಇವಾಗ ಬೆಟ್ಟದ ನೆಲ್ಲಿಕಾಯಿ ಅವೈಲಬಲ್ ಇರುತ್ತೆ. ಯಾಕಂದರೆ ಯೂಸ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಟ್ ನಮಗೆ ಹೋಮ್ ರೆಮಿಡಿ ಕೈಗೆಟಕುವ ಸ್ಥಿತಿನಲ್ಲೇ ನಮಗೆ ಕೆಲವೊಂದು ವಸ್ತುಗಳು ಇರ್ತವೆ. ಕೈಗೆಟಕುದ್ರಲ್ಲಿ ನಮಗೆ ತುಂಬಾ ಹೋಮ್ ರೆಮಿಡಿ ಇರುತ್ತೆ. ಆದರೂ ನಾವು ಯಾರು ಅದನ್ನ ಫಾಲೋ ಮಾಡ್ತಾ ಇಲ್ಲ. ಸೊ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಒಂದೊಂದು ರೀಸನ್ ಇರುತ್ತೆ. ಕೆಲವೊಬ್ಬರಿಗೆ ಟೈಮ್ ಇರೋದಿಲ್ಲ ಯೂಸ್ ಅಂದರೆ ಏನೋ ಒಂದಾದರೂ ಪ್ರಿಪೇರ್ ಮಾಡೋದಕ್ಕೆ. ಸೊ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಅವ್ರದ್ದೇ ಆದ ರೀಸನ್ಸ್ ಕೂಡ ಇರುತ್ತೆ. ಕೆಲವೊಬ್ಬರಿಗೆ ಟೈಮ್ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವೊಬ್ರಿಗೆ ಮಾಡೋ ಪ್ರೊಸೀಜರ್ಸ್ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರಲ್ಲ. ಬಟ್ ಅವರಿಗೆ ತುಂಬ ಉದ್ದವಾದ ಕೂದಲು ಬೇಕು, ದಟ್ಟವಾಗಿರೋ ಕೂದಲು ಬೇಕು. ಬೇರೆಯವ್ರನ್ನ ನೋಡಿದಾಗ ಅವ್ರಿಗೂ ಅನಿಸುತ್ತೆ, ನನಗೂ ಇಷ್ಟದ ಕೂದಲಿದ್ದೀರ, ನಾನು ಒಂದು ಒಳ್ಳೆ ಹೇರ್ ಸ್ಟೈಲ್ ಮಾಡಿಸ್ಕೋಬೋದಿತ್ತಲ್ವಾ. ಯಾವುದು ಸ್ಪೆಷಲಿ ಹೆಣ್ಮಕ್ಳಿಗೆ ಯಾವುದಾದ್ರೂ ಫಂಕ್ಷನ್ಸ್ ಇರುವಾಗ ತುಂಬಾ ಕೂದಲು ಅಂತ ಅಂದಾಗ ಬೇಜಾರಾಗ್ತಾ ಇರುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ಕೂದಲು ಮತ್ತು ಸ್ಕಿನ್ನು ಚೆನ್ನಾಗಿದ್ರೇ ಹೆಣ್ಮಕ್ಳು ನೋಡೋಕ್ಕೆ ಚೆಂದ. ಸೊ ಫ್ರೆಂಡ್ಸ್, ನಾನಿಲ್ಲಿ ಇವಾಗ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿನ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಜಸ್ಟ್ ಈ ಥರ ಓಪನ್ ಮಾಡಿದ್ರೂ ಇದು ಬರುತ್ತೆ. ಬಟ್ ನಾನಿಲ್ಲಿ ಚಾಪಿಂಗ್ ಬೋರ್ಡಲ್ಲಿ ಜಸ್ಟ್ ಈ ಥರ ಚಿಕ್ಕ ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಬೆಟ್ಟದ ನೆಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಮೇನ್ಲಿ ನಾನು ಯೂಸ್ ಮಾಡೋದು ಏರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ. ನಿಮಗೆ ತೋರಿಸ್ತೀನಿ ನನ್ನ ಏರ್ ಯಾವ ಥರ ಗ್ರೋ ಆಗಿದೆ. ಅದೂ ಯಾವುದೇ ಒಂದು ರೆಮಿಡಿ ಆದ್ರೂ ಅಷ್ಟೇ, ನಾನು ನಿಮಗೆ ಹೇಳೋದು ಕನ್ಸಿಸ್ಟೆನ್ಸಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ನಿಮಗೆ ಯಾವುದೇ ಒಂದು ರೆಮಿಡಿನ ಯೂಸ್ ಮಾಡಿದಾಗ ರಿಸಲ್ಟ್ ಸಿಗೋದಿಲ್ಲ. ಕೆಲವೊಬ್ರು ಹೇಳ್ತಾರೆ, ನಾವು ಯೂಸ್ ಮಾಡಿದ್ದೀವಿ ಅಕ್ಕ ನೀವು ಹೇಳ್ದಂಗೆ, ಬಟ್ ನಮ್ಗೆ ಯಾವುದೇ ರೀತಿ ರಿಸಲ್ಟ್ ಸಿಕ್ಕಿಲ್ಲ ಅಂತ. ಯಾವ ಥರ ಯೂಸ್ ಮಾಡಿದ್ದೀರಾ, ಎಷ್ಟು ದಿನ ಯೂಸ್ ಮಾಡಿದ್ದೀರಾ ಅಂತ ಕೇಳಿದ್ರೆ 1 ವೀಕು 2 ವೀಕು ಅಥವಾ 1 ಮಂತ್ 2 ಮಂತು ಇಷ್ಟು ಹೇಳ್ತಾರೆ. ಬಟ್ ಟ್ರಸ್ಟ್ ಮೀ, ಯಾವುದೇ ಒಂದು ಏನಂತಾರೆ ಪ್ರಾಡಕ್ಟ್ನ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಮಿಡಿಯೇಟ್ ರಿಸಲ್ಟ್ ಅಂತ ನಮಗೆಲ್ಲೂ ಸಿಗೋದಿಲ್ಲ. ಅಟ್ಲೀಸ್ಟ್ 6 ಮಂತ್ಸ್ ಆದರೂ ನಾವು ಒಂದು ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ನೋ ಕೆಮಿಕಲ್ಸ್, ನ್ಯಾಚುರಲ್ ಆಗಿ ಸಿಗೋವಂಥ ಐಟಮ್ಸು, ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಸೊ ಕಣ್ಣು ಮುಚ್ಕೊಂಡು ನಾವು ಈ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೋಬೋದು. ಸೊ ಬನ್ನಿ, ಇದೆಲ್ಲ ಕಟ್ ಮಾಡಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಮಿಕ್ಸಿ ಮಾಡ್ಕೋಬೇಕಿದೆಲ್ಲ, ಮಿಕ್ಸಿ ಮಾಡೋಕ್ಕೆ ಎಷ್ಟು ಬೇಕೋ ಆ ಥರ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು 1 ಇಂಚಷ್ಟು ಶುಂಠಿ ತೊಗೊತಾ ಇದ್ದೀನಿ. ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಶುಂಠಿ ತೊಗೊಂಡಾಯಿತು. ನೆಕ್ಸ್ಟು 10 ರಿಂದ 15 ಕರಿಬೇವು ಎಲೆನ ನಾನಿಲ್ಲಿ ತಗೋತಾ ಇದ್ದೀನಿ. ಈ 3 ಐಟಮ್ನ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು ಮತ್ತು ಶುಂಠಿ. ಸೊ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು.
ಸೊ ಈ ರೀತಿ ಹಾಫ್ ಗ್ರೈಂಡ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಸೊ ಈ ಥರ ಸ್ವಲ್ಪ ಗ್ರೈಂಡ್ ಆದಮೇಲೆ ಇದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಕಾಫಿ ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ಫೈನ್ ಪೇಸ್ಟ್ ಆಗಿದೆ. ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು ಮತ್ತು ಶುಂಠಿ ಏನು ಹಾಕಿದ್ವಿ ಅದು. ಇದನ್ನೇ ಇವಾಗ ಸೋಸ್ಕೊಳ್ಳೋಣ. ಸೋಸ್ಕೋಬೇಕು. ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಪೂನಲ್ಲಿ ಜಸ್ಟ್ ಈ ಥರ ಮಾಡಿದ್ರೆ ಅದ್ರದ್ದು ಏನು ಜ್ಯೂಸ್ ಇದೆ ಅದು ಬರುತ್ತೆ. ಫ್ರೆಂಡ್ಸ್, ಈ ಡಿಟಾಕ್ಸ್ ಡ್ರಿಂಕ್ಸ್ ಬಂದು ತುಂಬಾ ಉಪಯೋಗ ಇದೆ. ಟ್ರಸ್ಟ್ ಮೀ, ನೀವು ಒಂದ್ಸಲ ಇದನ್ನು ಇಂಟೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಮ ಬಾಡಿನಲ್ಲಿ ಆಗೋ ಚೇಂಜಸ್ ಆಗಿರ್ಬೋದು, ಮತ್ತು ನಿಮಗೆ ಒಳ್ಳೆ ಚೇಂಜಸ್, ಸ್ಕಿನ್ ಆಗಿರ್ಬೋದು, ಏರ್ ಆಗಿರ್ಬೋದು, ತುಂಬಾ ಚೇಂಜಸ್ ನೋಡ್ತೀರಾ. ಯಾಕಂದರೆ ಆಲ್ಮೋಸ್ಟ್ ನಾನು 2 ಇಯರ್ಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡಿದ ಮೇಲೆ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಮತ್ತು ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಯಾರೋ ಏನೋ ತೋರಿಸ್ತಾರೆ ವೀಡಿಯೋಸಲ್ಲಿ, ಅಥವಾ ಇದರಿಂದ ಯೂಸಸ್ ಇದೆ ಅಂತ ನಾನು ತೋರಿಸ್ತಾ ಇಲ್ಲ. ನನಗೆ ಗೊತ್ತಿರೋವಂಥ ಹೋಮ್ ರೆಮಿಡಿ ಏನಿದೆ ಅದು 4 ಜನಕ್ಕೆ ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಜ್ಯೂಸನ್ನು ತೊಗೋಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ರೆಡಿಯಾಗಿರುವಂತಹ ಜ್ಯೂಸನ್ನು ನಾನಿಲ್ಲಿ ಒಂದು ಐಸ್ ಕ್ಯೂಬ್ ಮೋಲ್ಡ್ ಅಥವಾ ಐಸ್ ಕ್ಯೂಬ್ ಪ್ಲೇಟ್, ವಾಟ್ ಎವರ್ ಯು ಕಾಲ್ ಇಟ್ ಆಸ್, ಈ ಪ್ಲೇಟ್ಗೆ ನಾನು ಇದನ್ನ ಫಿಲ್ ಮಾಡ್ತಾ ಇದ್ದೀನಿ. ಈ ಥರ ಫಿಲ್ ಮಾಡಿ ನೀವು ರೆಫ್ರಿಜರೇಟ್ ಮಾಡಿದ್ರೆ ನೆಕ್ಸ್ಟು 1 to 3 ಅವರ್ಸಲ್ಲಿ ಇದು ಐಸ್ ಕ್ಯೂಬ್ ಆಗಿರುತ್ತೆ. ಈ ಒಂದು ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ನಾನು ಇದನ್ನು ಜ್ಯೂಸಸ್ನ ಮೋಲ್ಡ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ನಾವು ಯೂಸ್ ಮಾಡಿರೋವಂಥ ಐಟಮ್ಸ್ ಏನಿದೆ, ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಮತ್ತು ಕರಿಬೇವಿನ ಸೊಪ್ಪು ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಆಲ್ 3 ಆರ್ ವೆರಿ ಗುಡ್ ಫಾರ್ ಬಾಡಿ ಆ್ಯಂಡ್ ದೇ ವಿಲ್ ಗಿವ್ ವೆರಿ ಇಮ್ಮೆನ್ಸ್ ಚೇಂಜಸ್ ಇನ್ ಯುವರ್ ಬಾಡಿ. ಸೊ ನಾನು ಇವಾಗ ಇದನ್ನು ರೆಫ್ರಿಜರೇಟ್ ಮಾಡ್ತಾ ಇದ್ದೀನಿ 3 to 4 ಅವರ್ಸ್. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ಆಫ್ಟರ್ 4 ಅವರ್ಸ್ ಹೆಂಗೆ ನಾವು ಮಾಡಿದಂಥ ಡಿಟಾಕ್ಸ್ ಡ್ರಿಂಕ್ ಏನಿದೆ ಅದು ಲಿಕ್ವಿಡಿಂದ ಈ ಥರ ಕ್ಯೂಬ್ಸ್ಗೆ ಕನ್ವರ್ಟ್ ಆಗಿದೆ. ಸೊ ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಜಸ್ಟ್ ಈ ಥರ ಬ್ರೇಕ್ ಮಾಡಿದ್ರೆ ಜಸ್ಟ್ ಒಂದು ಕ್ಯೂಬ್ನ ನಾನಿಲ್ಲಿ ನೋಡಿ, ಈ ಥರ ಕ್ಯೂಬ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಕ್ಯೂಬ್ಸ್ನ ಯಾವ ಥರ ಯೂಸ್ ಮಾಡೋದು ಎಲ್ಲದನ್ನು ನಾನು ತೆಗೆದು ತೋರಿಸ್ತಾ ಇಲ್ಲ, ಯಾಕಂದರೆ ಮತ್ತೆ ರೀಫಿಲ್ ಮಾಡಿ ಎತ್ತಿಡಬೇಕಾಗುತ್ತೆ. ನಾನು ಸ್ಟೋರ್ ಮಾಡ್ಕೊಂಡು ಇದನ್ನು ಆಲ್ಮೋಸ್ಟ್ 1 to 1.5 ಮಂತ್ವರೆಗೂ ಯೂಸ್ ಮಾಡ್ತೀನಿ. ನೋಡಿ, ಈ ಥರ ಕ್ಯೂಬ್ಸ್ ಬರುತ್ತೆ. ಸೊ ಫ್ರೆಂಡ್ಸ್, ಇದನ್ನು ಯಾವ ರೀತಿ ನೀವು ಡೈಲಿ ಯೂಸ್ ಮಾಡಬೇಕು ಅನ್ನೋದನ್ನು ಒಂದು ಜಸ್ಟ್ ಡೆಮೋ ತೋರಿಸ್ತಾ ಇದ್ದೀನಿ. 1 ಗ್ಲಾಸ್ ಹಾಟ್ ವಾಟರು. ಸೊ 1 ಗ್ಲಾಸ್ ಹಾಟ್ ವಾಟರ್ಗೆ 1 ಕ್ಯೂಬ್ ಈ ಥರ ಆ್ಯಡ್ ಮಾಡಿದರೆ ಸಾಕು. ಜಸ್ಟ್ ಅದು ಕ್ಯೂಬು ಡೈಲ್ಯೂಟ್ ಆಗೋವರೆಗೂ ಈ ಥರ ಮಿಕ್ಸ್ ಮಾಡಿ. ಸೊ ಆಲ್ಮೋಸ್ಟ್ ಮಿಕ್ಸ್ ಆಯಿತು. ಸೊ ಹೆಲ್ದಿ ಆ್ಯಂಡ್ ನಿಮ್ಮ ಏರ್ ಫಾಲ್ಗೆ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಹೆಲ್ದಿ ಡ್ರಿಂಕ್ ಈಸ್ ರೆಡಿ. ಸೊ ಫ್ರೆಂಡ್ಸ್, ನೀವೀಗ ನೋಡಿದ್ರಿ ಎಷ್ಟು ಸಿಂಪಲ್ಲಾಗಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಶುಂಠಿನ ಬಳಸ್ಕೊಂಡು ಹೆಲ್ದಿ ಡಿಟಾಕ್ಸ್ ಡ್ರಿಂಕ್ಸ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ, ಮತ್ತು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೆ. ಸೊ ಒಂದನ್ನು ನಾನು ಸ್ಕಿಪ್ ಮಾಡಿದ್ದೀನಿ, ಏನಂದರೆ ಇದನ್ನು ಮಾರ್ನಿಂಗು ಎಂಟಿ ಸ್ಟಮಕಲ್ಲಿ ನೀವು ಕುಡಿಬೇಕು. ಆವಾಗಲೇ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗೋದು. ಫ್ರೆಂಡ್ಸ್, ಯಾವಾಗಲೂ ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ ಕನ್ಸಿಸ್ಟೆನ್ಸಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ನೀವು ಮರಿಬೇಡಿ. 2 months 3 months ಯೂಸ್ ಮಾಡಿ ನನಗೆ ಬಾಡಿಗೆ ಸೆಟ್ ಆಗಲಿಲ್ಲ, ನನಗೆ ಅಡ್ಜಸ್ಟ್ ಆಗಲ್ಲ ಅಂತ ದಯವಿಟ್ಟು ಬಿಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಇದ್ದೀನಿ. ನಾನು ಒಂದು 2 ಇಯರ್ಸಿಂದ ಇದೊಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿತಾ ಇದ್ದೀನಿ. ಬೆಸ್ಟ್ ರಿಸಲ್ಟ್ ನನಗೆ. ನೀವು ನೋಡ್ಬೋದು ನನ್ನ ಕೂದಲು ಎಷ್ಟು ಲೆಂತಿಯಾಗಿ ಎಷ್ಟು ಹೆಲ್ದಿಯಾಗಿ ಬೆಳೆದಿದೆ ಅಂತೇಳಿ, ಮತ್ತು ನೋಡ್ಬೋದು ಥಿಕ್ನೆಸ್ ಯಾವ ಥರ ಇದೆ ಅಂತೇಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್,
ಈ ಥರ ಇದ್ದರೆ ನಿಮಗೆ ಏರ್ ಲಾಸ್ನ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಯಾವುದೇ ಒಂದು ಡರ್ಮಟಾಲಜಿಸ್ಟ್ನ ಸಜೆಷನ್ ತೊಗೊಂಡೇ ನಿಮ್ಮ ಓಮ್ ರೆಮಿಡಿನಲ್ಲೇ ನಿಮಗೆ ಏರ್ ಫಾಲ್ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಮತ್ತು ಜಸ್ಟ್ ವಿಡಿಯೋನ ಸಮ್ಮಪ್ ಮಾಡ್ತಾ ಇದ್ದೀನಿ. ಏನಂದರೆ ಡಿಟಾಕ್ಸ್ ಡ್ರಿಂಕ್ ಅಂದರೆ ಓನ್ಲಿ ಫಾರ್ ಏರ್ ಫಾಲ್ ಅಂತ ಅಲ್ಲ, ಇದು ನಿಮಗೆ ತುಂಬ ವೇನಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ. ಒಂದು ಜೀರ್ಣಕ್ರಿಯೆನ ನಿಮಗೆ ತುಂಬಾ ಸುಧಾರಿಸುತ್ತೆ. ಯಾಕೆಂದರೆ ಕೆಲವೊಬ್ಬರಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ಅಜೀರ್ಣ ಆಗ್ತಾ ಇರುತ್ತೆ, ತಿಂದಿರೋಂಥ ಊಟ ಸರಿಯಾಗಿ ಜೀರ್ಣ ಆಗ್ತಾ ಇರಲ್ಲ. ಸೊ ನೀವು ಡೈಲಿ ಈ ಥರ ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದ್ರಿಂದ ಸರಿಯಾದ ರೀತಿಯಲ್ಲಿ ಆಹಾರ ಜೀರ್ಣ ಆಗ್ತಾ ಹೋಗುತ್ತೆ. ಮತ್ತು ಸೆಕೆಂಡ್ ಏನಂತಂದರೆ ನಮಗೆ ಕಣ್ಣಿನ ಸಮಸ್ಯೆ ಏನಾದರೂ ಇದ್ದರೆ ಅದು ನಿಧಾನವಾಗಿ ಸುಧಾರಿಸ್ಕೊತಾ ಬರುತ್ತೆ. ಮತ್ತು ಗ್ರೇ ಏರ್ಸ್ ಅಂತ ಏನಾಗುತ್ತೆ ಅದನ್ನು ಇದು ಕಂಟ್ರೋಲ್ ಮಾಡ್ತಾ ಬರುತ್ತೆ. ಇದೊಂದು ಬೆಟ್ಟದ ನೆಲ್ಲಿಕಾಯಿ ಏನಿದೆ ವಿಟಮಿನ್ ಸಿ ಇರೋದ್ರಿಂದ, ಸೊ ಇದು ರೋಗ ನಿರೋಧಕ ಶಕ್ತಿ ಜೊತೆ ನಮ್ಗೆ ಯಾವುದಾದ್ರೂ ಇಮಿಡಿಯೇಟ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂತಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಬಾಡಿನಲ್ಲಿ. ಸೊ ಇನ್ಫೆಕ್ಷನ್ ಲೆವೆಲ್ಲ ಕಡಿಮೆ ಮಾಡ್ಕೋಬಹುದು. ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ನು ಈ ಒಂದು ಡಿಟಾಕ್ಸ್ ಡ್ರಿಂಕ್ ಬಗ್ಗೆ. ಮತ್ತು ನಿಮಗೆ ಏರ್ ಫಾಲ್ ಅನ್ನೋದು ಬಿಗ್ ಚಾಲೆಂಜ್ ಆಗಿದೆ ಅಂತಂದರೆ ಟ್ರಸ್ಟ್ ಮೀ, ಈ ಒಂದು ಡಿಟಾಕ್ಸ್ ಡ್ರಿಂಕ್ ನಿಮಗೆ 100% ರಿಸಲ್ಟ್ ಕೊಡುತ್ತೆ. ಮತ್ತು ಈ ವಿಡಿಯೋ ಸ್ಪೆಷಲಿ ಫಾರ್ ವರ್ಕಿಂಗ್ ವಿಮೆನ್ಸ್ಗೆ, ಬಿಕಾಸ್ ವರ್ಕಿಂಗ್ ವಿಮೆನ್ಸ್ ಬಂದು ಪ್ರೊಫೆಷನಲ್ ಲೈಫ್ ಪ್ಲಸ್ ಪರ್ಸ್ನಲ್ ಲೈಫ್ನ ಎರಡೂ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಬಟ್ ಅವರು ಆ ಒಂದು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಕಳೆದೋಗಿರ್ತಾರೆ, ಅವರು ಕೇರ್ ಮಾಡ್ತಾ ಇರಲ್ಲ. ಮೋಸ್ಟ್ ಆಫ್ ದ ವರ್ಕಿಂಗ್ ವಿಮೆನ್ಸಲ್ಲಿ ನಾನು ಅಬ್ಸರ್ವ್ ಮಾಡಿರೋದು. ಸೊ ದಿಸ್ ವಿಡಿಯೋ ಇಸ್ ಸ್ಪೆಷಲಿ ಫಾರ್ ದೆಮ್. ಸೊ ಅವರು ಒಂದು ಸಲ ಈ ಥರ ಮಾಡಿ ರೆಫ್ರಿಜರೇಟ್ ಮಾಡಿ ಇಟ್ಕೊಂಡ್ರೆ 1 to 1.5 month ಈಸಿಯಾಗಿ ಅವ್ರಿಗೆ ಯಾವುದೇ ಹೆಡ್ಡೇಕ್ ಇಲ್ಲದೆ ಡೈಲಿ ಒಂದೊಂದು ಕ್ಯೂಬ್ಸ್ ಏನಿದೆ ಅದನ್ನು ವಾಟರಲ್ಲಿ ಹಾಕ್ಕೊಂಡು ಆರಾಮಾಗಿ ಕುಡಿಬೋದು. ಸೊ ಅವ್ರ ಹೆಲ್ತನ್ನು ನೋಡ್ಕೊಂಡಂಗೆ ಆಗುತ್ತೆ. ಏನಕ್ಕೆ ನಾನು ಸಡನ್ನಾಗಿ ಈ ಒಂದು ವಿಡಿಯೋನ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ ಇದು ನಂಗೆ ತುಂಬ ವೇನಲ್ಲಿ ಯೂಸ್ ಆಗಿದೆ. ಯಾಕಂದರೆ ನಮಗೆ ಗೊತ್ತಿಲ್ಲದೇನೋ ನಾವು ಡೈಲಿ ತಿನ್ನೋಂಥ ಆಹಾರದಲ್ಲಿ ವಿಷಕಾರಿ ಪದಾರ್ಥಗಳನ್ನ ಸೇವಿಸ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಮಗೆ ಗೊತ್ತಿಲ್ಲದೇನೋ ನಾವು ಡೈಲಿ ತಿನ್ನೋವಂಥ ಆಹಾರದಲ್ಲಿ ವಿಷಕಾರಿ ಪದಾರ್ಥ ನಮ್ಮ ದೇಹದಲ್ಲಿ ಸೇರ್ತಾ ಇರುತ್ತೆ. ಆ ವಿಷಕಾರಿ ಪದಾರ್ಥ ಏನಾಗುತ್ತೆ ಅಂತಂದರೆ ಲಿವರಲ್ಲಿ ಹೋಗಿ ಸ್ಟೋರ್ ಆಗುತ್ತೆ, ನಮ್ಮ ಬಾಡಿನಲ್ಲಿರುವಂತಹ ಲಿವರಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಆ ಸ್ಟೋರ್ ಆದಂಥ ವಿಷಕಾರಿ ಪದಾರ್ಥ ಏನಾಗುತ್ತೆ ನೆಕ್ಸ್ಟ್ ನಮಗೆ ಮುಖದಲ್ಲಿ ಪಿಂಪಲ್ಸ್ ಬರೋದಾಗಿರ್ಬೋದು, ಮತ್ತು ಏರ್ ಫಾಲ್ ಆಗಿರ್ಬೋದು, ಮತ್ತು ಬಾಡಿನಲ್ಲಿ ರ್ಯಾಷಸ್ ಬರ್ತಾ ಇರುತ್ತೆ, ಕೆಲವೊಬ್ಬರಿಗೆ ಇಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಥರ ಒಂದು ಡಿಟಾಕ್ಸ್ ಡ್ರಿಂಕ್ನ ನೀವು ಕುಡಿಯೋದ್ರಿಂದ ಇದು ಬಾಡಿನ ಡಿಟಾಕ್ಸಿಫೈ ಮಾಡಿ ಆ ವಿಷಕಾರಿ ಅಂಶನ ನಿಮ್ಮ ಬಾಡಿಯಿಂದ ತೆಗ್ದಾಕುತ್ತೆ. ಯಾವ ಥರ ತೆಗ್ದಾಕುತ್ತೆ ಅಂದರೆ ಮೋಷನ್ನಲ್ಲಿ ವಿಷಕಾರಿ ಅಂಶ ಏನಿದೆ ಅದು ಡೇ ಬೈ ಡೇ ಹೋಗ್ತಾ ಇರುತ್ತೆ. ಸೊ ಇನ್ನೊಂದು ಫ್ರೆಂಡ್ಸ್, ಅತಿಯಾದರೆ ಅಮೃತವು ವಿಷ ಅಂತ ಹೇಳ್ತಾರೆ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ವೀಕ್ಲಿ 3 times ತೊಗೊಂಡ್ರೆ ಬೆಸ್ಟು. ಯಾಕಂದರೆ ರೆಗ್ಯುಲರಾಗಿ ತೊಗೊಂಡ್ರೆ ಕೆಲವೊಬ್ಬರಿಗೆ ಸಪೋರ್ಟ್ ಮಾಡಲ್ಲ. ಸೊ ಬೆಟರ್ ವೀಕ್ಲಿ ಥ್ರೈಸ್ ಆರ್ ಟ್ವೈಸ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್, ಬಾಯ್.